ಆಫ್ ಆಲ್ ಇಲ್ಲಿ ಒಂದೊಂದು ತಿಂಗಳಾದರೂ ಕಸ ತೆಗಿಯೋಕ್ಕೆ ಬರಲ್ಲ. ಆಮೇಲೆ ಇದು ಚರಂಡಿ ಮಾಡಿದ್ರಲ್ಲ, ಚರಂಡಿ ಮಾಡುವಾಗ ಮತ್ತೆ ಅವರು ಡೀಪ್ ತೆಗಿಲಿಲ್ಲ. ಏನು ಚರಂಡಿ ಇದೆಯೋ ಅದ್ರ ಮೇಲೆ ಮರಳು ಮಣ್ಣು ಹಾಕಿ ಇನ್ನೂ ಹೈಟ್ ಮಾಡಿದ್ರು, ನೀರು ಹೋಗೋ ಕೆಪಾಸಿಟಿ ಕಮ್ಮಿ ಮಾಡಿದರು. ಹಿಂದ್ಗಡೆಯಿಂದ ಏನಿದೆ ನಮ್ಮದೆಲ್ಲ ಔಟ್ಲೆಟ್ಸ್ ಇದೆಯಲ್ಲ, ಔಟ್ಲೆಟ್ಸ್ ಅರ್ಧ ಭಾಗ ಮೋರಿ ಒಳಗೋಗಿದೆ. ನಾವು ಅವಾಗ ಹೇಳಿದ್ವಿ, ಕೌನ್ಸಿಲರ್ಗೂ ಹೇಳಿದ್ವಿ ನಾವು, ನೋಡಿ ಮೇಡಮ್ ಇದು ಮಾಡ್ತಿದ್ದೀರಾ ನೀವು, ಸೈಂಟಿಫಿಕಲಿ ಯಾವುದು ಸರಿ ಇಲ್ಲ ಅಂತ. ಅವ್ರು ಕೇಳಲೇ ಇಲ್ಲ. ಇಲ್ಲ ನಾವು ಮಾಡಿಸ್ತೀವಿ ಅಂದ್ರೆ ಹಾಗೆ ಮಾಡ್ಯಾರೆ. ಮತ್ತು ಪ್ರತಿ ನಾನು ಸುಳ್ಳು ಹೇಳೋದಿದ್ರೆ ನೀವು ಇಲ್ಲಿಂದ ಅಲ್ಲಿ ತನಕ ಮೋರಿ ತೆಗೆಸಿ 75% ಅದರಲ್ಲಿ ಮಣ್ಣಿದೆ, ಬರೀ ಇಷ್ಟು ಗ್ಯಾಪ್ ಇದೆ ನೀರು ಹೋಗೋಕ್ಕೆ. ಎವ್ರಿ ಡೇ ಜಸ್ಟ್ ಒಂದು 10 ಮಿನಿಟ್ಸ್ ಮಳೆ ಬಂದರೆ ಸಾಕು, ಫುಲ್ ನುಗ್ತಾ ಇದೆ ಮನೆ ಒಳಗೆಲ್ಲ ನೀರು. ಎವ್ರಿ ಡೇ ಇದೆ ಆಗ್ತಾ ಇರೋದು. ಇಲ್ಲಿ ಈಗ ಹಿಂದ್ಗಡೆಯಿಂದ ನೀವು ಬೇಕಿದ್ರೆ ವಿಡಿಯೋ ಮಾಡಿ, ಎಲ್ಲ ಮನೆ ಅವಸ್ಥೆ ಹೇಗಿದೆ ನೋಡಿ. ಇಲ್ಲಿ ಮೇಲ್ಗಡೆ ಮನೆಯವರು ಇವಾಗ ಮೇಲೆ ಹೋಗಿ ಕೂತಿದ್ದಾರೆ. ಇಷ್ಟಿಷ್ಟು ಸಣ್ಣ 4 ಮಕ್ಕಳಿದ್ದಾರೆ ಅವ್ರ ಮನೇಲಿ. ಏನು ಮಾಡಬೇಕು? ರಾತ್ರಿ 1 ಗಂಟೆ 2 ಗಂಟೆ, ಇವಾಗ ಇವರೇ ಮೆಡಿಕಲ್ ಶಾಪ್ ಅವ್ರು ನಿನ್ನೆ 2 ಗಂಟೆ ತನಕ ಕ್ಲೀನ್ ಮಾಡಿ ಹೋಗ್ಯಾರ. ಈಚ್ ಆ್ಯಂಡ್ ಎವ್ರಿ ಟೈಮ್. ಇದು ಇವಾಗಲ್ಲ, ಈ ಸ್ಮಾರ್ಟ್ ಸಿಟಿ ಮಾಡಿದಾಗಿಂದ ಈ ರಾಮಾಯಣ ಶುರುವಾಗಿರೋದು. ಅದಕ್ಕೂ ಮುಂಚೆ ಮೋರಿ ಎಲ್ಲ ಓಪನ್ ಇತ್ತು, ರೋಡ್ಸ್ ಎಲ್ಲ ತಗ್ಗಿತ್ತು, ಒಂಚೂರು ತೊಂದರೆ ಇರಲಿಲ್ಲ ನಮಗೆ. ಯಾವಾಗ ಸ್ಮಾರ್ಟ್ ಸಿಟಿ ಮಾಡಿದ್ರು ಆವಾಗಿಂದ ಈ ಥರ ಮಾಡಿರೋದವರು. ಏನು ಡೆವಲಪ್ಮೆಂಟ್ ಅಂದರೆ ಮೇಲಿಂದ ಮಾತ್ರ ಅಲ್ಲಲ್ಲಿ ಮಧ್ಯ ಬಿಚ್ಚಿಯಾರೆ, ಓಪನ್ ಇರೋದು ಓಪನೇ ಇದೆ. ಮೇಲಿಂದ ಮಾತ್ರ ಮಾಡಿದ್ದಾರೆ, ಸುಮ್ಮನೆ ಕಣ್ಣಿಗೆ ತೋರ್ಸಕ್ಕೆ. ನೀವು ಈ ಕಡೆ ನೋಡಿ ಈ ಕಡೆ ನೋಡಿ, ಎಲ್ಲ ಕಡೆ ಹೀಗೆ ಆಗ್ತಾ ಇರೋದು. ಇವತ್ತದೇ ಜಸ್ಟ್ 10 ಮಿನಿಟ್ಸ್, ಜಾಸ್ತಿ ಬೇಡ, 10 ಮಿನಿಟ್ಸ್ ಜೋರು ಮಳೆ ಬರಲಿ, ಇಮ್ಮಿಡಿಯೇಟು ವಾಟರ್ ಲಾಗಿಂಗ್ ಸ್ಟಾರ್ಟ್. ಹಿಂದ್ಗಡೆ ತಳ್ಳಕ್ಕೆ ಶುರು ಆಗುತ್ತೆ. ಎಲ್ಲ ನೆಲದ ಅಡಿಯಿಂದ, ಅಂದರೆ ಈ ಮೋರಿ ಒಳಗಿನ ನೀರು ನೆಲದಿಂದ ಮೇಲೆ ಬರ್ತಾ ಇದೆ, ನೆಲದಿಂದನೇ ಮನೆ ಒಳಗೆ ನುಗ್ತಾ ಇದೆ. ಸಾಲದೇ ಇರೋದಕ್ಕೆ ಔಟ್ಲೆಟ್ಸಿಂದನೂ ನುಗ್ತಾ ಇದೆ. ಮುಂದ್ಗಡೆಯಿಂದನೂ ನುಗ್ಗುತ್ತೆ, ನೆಲದಿಂದನೂ ಬರುತ್ತೆ, ಹಿಂದ್ಗಡೆ ಔಟ್ಲೆಟ್ಸಿಂದನೂ ಬರ್ತಾ ಇದೆ. ಟಾಯ್ಲೆಟ್ ಬೇಸನ್ ಒಳಗಿಂದ ನೀರು ಬರುತ್ತೆ. ತುಂಬ ಸಮಸ್ಯೆನೇ. ಮತ್ತು ಇದು ಗಲೀಜು ನೀರು ದಿನ ಎಷ್ಟು, ಮೊನ್ನೆ ನೈಟ್ ತೆಗ್ದಿದ್ದೀವಿ, ನಿನ್ನೆ ಮಧ್ಯಾಹ್ನ ತೆಗ್ದಿದ್ದೀವಿ, ಇವಾಗ ಮತ್ತೆ ಸಂಜೆ ತೆಗಿತಾ ಇದ್ದೀವಿ. ಹಿಂಗಾದರೆ ಹೇಗೆ ಅಡುಗೆ ಮಾಡೋದೇನು, ಊಟ ಮಾಡೋದೇನು? ಸಾಮಾನೆಲ್ಲ ಎತ್ತಿ ಮೇಲಿಟ್ಟಿದ್ದೀವಿ, ಒಂದು ಸಾಮಾನು ತಗೊಳಕ್ಕಾಗಲ್ಲ. ಎಲ್ಲ ಹೋಗ್ತಾ ಇದೆ. ವಾಷಿಂಗ್ ಮೆಷಿನ್ ಎಲ್ಲ ತೇಲ್ತಾ ಇದೆ, ಇನ್ನೇನು ಅದು ಯೂಸಿಗೆ ಬರುತ್ತಾ? ಎಲ್ಲ ಹೋಗೋದೇ ಅದು ಆ ಥರ. ನನ್ನ ಹೆಸರು ಸುನೀತಾ ಅಂತೇಳಿ. ಈ ಬಾಬೂಜಿ ನಗರ ಅಂಗ್ಲೇನಕೆರೆ ಟ್ಯಾಂಕ್ ಮೂಲದಲ್ಲಿ ಏನಿದೆ, ಇದು 50 ವರ್ಷಗಳಿಂದ ಇದೇ ಸಮಸ್ಯೆ. ಇಲ್ಲಿ ಎಷ್ಟೋ ಕೌನ್ಸಿಲರ್ಗಳು ಬಂದೋದ್ರು, MLAಗಳು ಬಂದೋದ್ರು, MP ಗಳು ಅಂತ ಯಾರು ಬರೋದೇ ಇಲ್ಲ ಸರ್ ಇಲ್ಲಿ. ದಯವಿಟ್ಟು ಇದು ಏನಾಗಿದೆ ಅಂತ ಹೇಳ್ಬಿಟ್ಟು, ಇಲ್ಲಿ ಬಡವ್ರ ಮನೆಗಳಿಗೆ ನೀರು ನುಗ್ಗಿಬಿಟ್ರೆ ಬರ್ತಾರೆ, ನೋಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಈ ಸ್ಮಾರ್ಟ್ ಸಿಟಿ ಕೆಲಸ ಅಂತ ಹೇಳಿ 5 ವರ್ಷದಿಂದ ಈ ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇದೆ. 5 ವರ್ಷದಿಂದ ಇದುವರೆಗೂ ಪೂರೈಸಲಿಲ್ಲ ಇದನ್ನ. ಇನ್ನು ಆ ಕಡೆ ಹೋಗಿ ಕೆರೆಗಳಲ್ಲಿ ಹೋಗಿ ನೋಡಿ ನೀವು, ಸ್ಮಾರ್ಟ್ ಸಿಟಿ ಯಾವುದು ಕೆಲಸನೇ ಆಗಿಲ್ಲ ಸರ್. ಸುಮ್ಮನೆ ಮ್ಯಾಲ್ ಮಟ್ಟಕ್ಕೆ 5 ವರ್ಷದಿಂದ ಇದನ್ನು ಸ್ಮಾರ್ಟ್ ಸಿಟಿ ಕೆಲಸ ಆಗುತ್ತೆ ಸರ್. ಇದನ್ನು 5 ವರ್ಷದಿಂದ ಏನು ಪರಿಸ್ಥಿತಿ ಆಗಿದೆ ಅಂತ ಅಂದ್ಬಿಟ್ಟು ಜನಗಳಲ್ಲಿ ಪೂರ್ತಿ ಮನೆಗಳಿಂದೆಲ್ಲ ನೀರು ನುಗ್ಗಿ ಎಲ್ಲ ಸಾಮಾನೆಲ್ಲ ಹಾಳಾಗ್ತದೆ, ತಿನ್ನಕ್ಕೆ ಅನ್ನ ಇಲ್ಲಂಗೆ ಆಗ್ತಾಯಿದೆ. ಬೇಳೆ ಅಕ್ಕಿ ಇಟ್ಟಿದ್ದು ಎಲ್ಲ ಪೂರ್ತಿ ನೀರು ಪಾಲಾಗ್ತದೆ. ಸಾವಿರಾರು ರೂಪಾಯಿ, 500 ಕೋಟಿ ರೂಪಾಯಿ ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನು ಸರ್ ಡೆವಲಪ್ಮೆಂಟ್ ಇದು? ಬಾಬೂಜಿ ನಗರ ಅಂಗ್ಲೇನಕೆರೆ ಇದಕ್ಕೆಲ್ಲ ಇದು ಎಷ್ಟು ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಯಾರ ಹತ್ರ ಕೇಳೋಕ್ಕಾಗಲ್ಲ ನಮಗೆ. ಎಲ್ಲ ಪ್ರತಿಯೊಂದು ಮನೇಲಿ ಸಾಮಾನು ಇರ್ತಕ್ಕಂಥ ಎಲ್ಲ ಹಾಳಾಗುತ್ತೆ. ಈ 2 ವೀಲರ್ಸ್ಗಳಿಗೆಲ್ಲ ಹಾಳಾಗ್ತದೆ, ನೀರಲ್ಲಿ ಬಿದ್ದು ಎಲ್ಲ ಗಾಡಿ ನಿಲ್ಲಿಸ್ತಿರ್ತೀವಿ ಮಳೆಗೆ ನಾವು, ಅದೆಲ್ಲ ತೇಲ್ ಹೋಗಿ ಅಷ್ಟು ದೂರ ಹೋಗಿರುತ್ತೆ. ಪೂರ್ತಿ ಎಲ್ಲ ಹಾಳಾಗ್ತದೆ ಸರ್. ಇದನ್ನು ಯಾರ ಹತ್ರ ಹೋಗಿ ಕೇಳಬೇಕು? ಯಾರು ಹೋಗಿ ಕೇಳಿದ್ರೆ ಆಯಿತು ಮಾಡ್ಸೋಣ ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲ ಜನಪ್ರತಿನಿಧಿಗಳು ಬರ್ತಾರೆ, ಜನಪ್ರತಿನಿಧಿಗಳು ಬರ್ತಾರೆ, ನೋಡ್ಕೊಂಡು ಹೋಗ್ಬಿಡ್ತಾರೆ, ಮುಗಿದ ಕೆಲಸ. ಇದು ನಮಗೆ ಏನೆಲ್ಲ ಬೇಜಾರು. ಸ್ಮಾರ್ಟ್ ಸಿಟಿ ಕೆಲಸ 5 ವರ್ಷ ಆಯಿತು. 5 ವರ್ಷದಿಂದ ಏನಾಗಿದೆ ಇಲ್ಲಿ ಸರ್? ನನ್ನ ನವೀದ್ ಅಂತೇಳಿ. ಟ್ಯಾಂಕ್ ಮಲ್ಲ 2 ಕಮೆಂಟ್ಸ್ ಇದೆ. ಆದರೆ ಇದಿದೆಯಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಗೆ ಹೋಪ್ಲೆಸ್ ಏರಿಯಾ. ಯಾಕೆಂತ ಹೇಳಿದ್ರೆ ಇಲ್ಲಿ ಚರಂಡಿಗಳು, ಡ್ರೈನೇಜ್ಗಳು, ಆಮೇಲೆ ಕಕ್ಕೋಸ್ ನೀರು ಇದೆಯಲ್ಲ, ಕಕ್ಕೋಸ್ ನೀರು ಎಲ್ಲ ಮನೆಯೊಳಗೆ ಹೊಡಿತಿದೆ. ಚರಂಡಿ ನೀರು ವಾಪಸ್ ಬರ್ತಾ ಇದೆ. ಇಲ್ಲಿ ಶಿವಮೊಗ್ಗದಲ್ಲಿ ನಗರಸಭೆ ಇದೆಯಾ ಅಥವಾ ಸತ್ತೋಗಿದೆಯಾ ಅನ್ನೋದು ಡೌಟ್ ಬರ್ತಾ ಇದೆ ಜನಗಳಿಗೆ. ಯಾಕೆ ಅಂತ ಹೇಳಿದ್ರೆ ಯಾರು ಬರ್ತಾರೆ? ಯಾರು ಒಬ್ಬರು ನಗರಸಭೆಯಿಂದ ಹೈಯರ್ ಆಫೀಸರು, ಸುಪ್ರಿಯರ್ ಆಫೀಸರು ಒಬ್ಬರು ಬರೋದಿಲ್ಲ ಇಲ್ಲಿ. ಅವರೊಬ್ಬ ಇನ್ಸ್ಪೆಕ್ಟರ್ ಅಂತ, ಒಬ್ಬ ಮೇಸ್ತ್ರಿ ಅಂತ, ಅವರು ಬೆಳಗ್ಗೆ ಕೆಲಸಕ್ಕೆ ಬಂದುಬಿಟ್ಟು ಬೆಳಗ್ಗೆ ಟೈಟ್ ಏನು ಬೆಳಗ್ಗೆ ಎಣ್ಣೆ ಹೊಡಿತಾರವರು. ಬೆಳಗ್ಗೆ ಎಣ್ಣೆ ಹೊಡ್ಕೊಬಂದು ಏನಪ್ಪ ಚರಂಡಿ ತೆಗಿಯೋ ತಮ್ಮ ಅಂದರೆ, ಏನು ರೀ ಅದು ತೆಗಿತೀವಿ ಹೋಗ್ರಿ, ಗೊತ್ತಿದೆ, ಏನು ನೀವೇನಾರು ನಮ್ಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ರೀ ಅಂತ ಕೇಳ್ತಾರೆ. ಅವ್ರಿಗೆ ದುಡ್ಡು ಕೊಡ್ಬೇಕಂತೆ, ಚರಂಡಿ ಕ್ಲೀನ್ ಮಾಡೋಕ್ಕೆ ದುಡ್ಡು ಕೊಡ್ಬೇಕಂತೆ. ಲೆಕ್ಕ ಹಾಕೊಡ್ರಿ. ಇದು ಈಗಲೇ ಚರಂಡಿ ಕ್ಲೀನ್ ಮಾಡೋಕ್ಕೆ ದುಡ್ಡು ಕೊಡ್ಬೇಕಂತೆ, ರಸ್ತೆ ಕ್ಲೀನ್ ಮಾಡೋಕ್ಕೆ ದುಡ್ಡು ಕೊಡ್ಬೇಕಂತೆ. ಇಲ್ಲದ್ರೆ ಬರಲ್ಲ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಾ? ಹೇಳ್ತೀನಿ ಕೇಳ್ರಿ. ಈ ನಗರಸಭೆಯವರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಇನ್ಸ್ಪೆಕ್ಟರ್ಗಳು, ಮೇಸ್ತ್ರಿಗಳು, ಮೀನಾಕ್ಷಿ ಭವನು, ಕುವೆಂಪು ರೋಡು, ಆಮೇಲೆ ದೊಡ್ಡ ದೊಡ್ಡ ಕಾಲೇಜ್ಗಳು, ದೊಡ್ಡ ರಾಜಕೀಯ ವ್ಯಕ್ತಿಗಳು. ಯಾಕಂದರೆ ಅವ್ರು ಹಾಕೊಂಡು ಗುಪ್ತಾರಲ್ರಿ, ಗುಮ್ತಾರೆ. ಇವರಿಗೆಲ್ಲ ಎತ್ತಂಗಡಿ ಮಾಡ್ತಾರೆ. ಈ ಬಡವರು ಸ್ಲಮ್ ಏರಿಯಾದಲ್ಲಿ ಬರಲ್ಲ. ಅವ್ರು ಇನ್ಕಮ್ ಇಲ್ಲ, ನೋ ಇನ್ಕಮ್ಮು. ಅವರೆಲ್ಲ ಹೋಗ್ತಾರೆ ಅಂದರೆ ದೊಡ್ಡ ರಾಜಕಾರಣಿಗಳು, ದೊಡ್ಡ ಏರಿಯಾ, ದೊಡ್ಡ ಕೌನ್ಸಿಲರ್ ಎಲ್ಲಿದ್ದಾರೆ
ಆ ಜಾಗಕ್ಕೆ ಹೋಗಿ ಫಸ್ಟ್ ಬಿಡ್ತಾರೆ ಅವ್ರು ಹೆಂಗ್ಸ್ರಿಗೂ. ಹೋಗಮ್ಮ ಇಲ್ಲೊಂದು 4 ಜನ ಹೋಗ್ರಿ, ಅಲ್ಲೊಂದು 4 ಜನ ಹೋಗ್ರಿ, ಇಲ್ಲಿ ಕ್ಲೀನ್ ಮಾಡಿರಿ, ಅಲ್ಲಿ ಕ್ಲೀನ್ ಮಾಡಿರಿ ಅಂತಾರೆ. ಇಲ್ಲಿ ಯಾರು ಅವ್ರಿಗೆ ಫೋನ್ ಮಾಡಿ ಹೇಳಬೇಕು, ಅವರಿಗೆ ಫೋನ್ ಮಾಡಿ ಹೇಳಬೇಕು, ಇಲ್ಲಿ ಗಲೀಜಾಗಿದ್ದೀರಿ, ಚಿರಿಂಡಿ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು 20 ಸರಿ ಫೋನ್ ಮಾಡಿದ್ರೆ ಆಮೇಲೆ ಕಳಿಸೋದು, ಅವ್ರಿಗೆ ಮನಸ್ಸಿಗೆ ಬಂದಾಗ ಕ್ಲೀನ್ ಮಾಡೋಕೆ ಕಳಿಸೋದು. ಈ ಥರ ನಡೀತಾ ಇದೆ. ಸಮಸ್ಯೆ ನೋಡ್ರಿ, ಇಲ್ಲಿ ಯಾವುದು ಚರಂಡಿಗಳು ಕ್ಲೀನ್ ಇಲ್ಲ, ಯಾವುದು ಡ್ರೈನೇಜ್ಗಳು ಸ್ವಚ್ಛತೆ ಇಲ್ಲ, ಎಲ್ಲ ರಿಟರ್ನ್ ಹೊಡಿತಾ ಇದ್ದಾವೆ, ಎಲ್ಲ ಬ್ಲಾಕ್ ಆಗ್ತಾ ಇದೆ. ಆಮೇಲೆ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡೋಂಥ ವ್ಯಕ್ತಿಗಳು ಯಾರೂ ಇಲ್ಲ, ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಅವರು ಬರೀ ಮೇಸ್ತ್ರಿ, ಅದ್ರ ತಲೆ ಮೇಲೆ ಒಬ್ಬ ಇನ್ಸ್ಪೆಕ್ಟರ್, ಮೇಸ್ತ್ರಿ ಇನ್ಸ್ಪೆಕ್ಟರ್ ಇಷ್ಟೇ. ಆಮೇಲೆ ಅವ್ರ ತಲೆ ಮೇಲೆ ಇರ್ತಾರಲ್ಲ ಇಂಜಿನಿಯರ್ಗಳು, ಅವರು ಇವರು ಯಾರು ಬರಲ್ಲ, ಅವ್ರು ಯಾರೂ ಬರಲ್ಲ. ಮುನ್ಸಿಪಲ್ ಸಂಬಂಧಪಟ್ಟ ಕಮಿಷನರ್ ಆಫೀಸ್, ನಗರಸಭೆ ಆಫೀಸ್ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ಚ್ ಮಾಡಬೇಕು, ಅವರೇ ಬರ್ತಾ ಇಲ್ಲ. ಆಫೀಸಲ್ಲಿ ಕುತ್ಕೊಂಡು ಇವ್ರಿಗೆ ಆಫೀಸಲ್ಲಿ ಕುತ್ಕೊತಾರೆ, ಇವ್ರು ಕೆಲಸ ಮಾಡ್ತೀವಿ, ಇವ್ರ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡ್ತಾರೆ. ಇದು ಈಗಲಿಂದೆಲ್ಲ ಸಮಸ್ಯೆ, ಇದು ಭಾರಿ ಈಗ ಸುಮಾರು ಒಂದು 8-9 ವರ್ಷದಿಂದ ಇದೆ ಸಮಸ್ಯೆ. ಆಮೇಲೆ ಸ್ಮಾರ್ಟ್ ಸಿಟಿ ಅಂತಾರಲ್ಲ ಸರ್, ಸ್ಮಾರ್ಟ್ ಸಿಟಿ ಕೆಲಸ ಈ ಸ್ಮಾರ್ಟ್ ಸಿಟಿ ಅಲ್ಲ, ಇನ್ನು ಸ್ವಲ್ಪ ದಿನ ಹೋಗಲಿ ಎಲ್ಲ ರಸ್ತೆ ಚರಂಡಿಗಳೆಲ್ಲ ಕಿತ್ತೋಗ್ತವೆ, ರೋಡ್ ಕಿತ್ತೋಗುತ್ತೆ, ಚರಂಡಿ ಕಿತ್ತೋಗ್ತವೆ, ಎಲ್ಲ ಕಿತ್ತೋಗ್ತವೆ. ಸ್ಮಾರ್ಟ್ ಸಿಟಿ ಕೆಲಸ ಯಾವುದು ಕ್ಲೀನ್ ಆಗಿಲ್ಲ. ಇದರಿಂದ ಜನಗಳಿಗೆ ಸಮಸ್ಯೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ಸ್ವಚ್ಛತೆ ಅಂತೀನಿ, ಈ ಗಲೀಜು, ಈ ಚರಂಡಿ, ಈ ಡ್ರೈನೇಜು, ಮೊದಲೇ ಕೊರೋನಾ ಬಂದು ಲಕ್ಷಾಂತರ ಜನ ಸತ್ತೋಗ್ಬಿಟ್ಟಿದ್ದಾರೆ. ಇದರಿಂದ ಮತ್ತೆ ಕಾಯಿಲೆ ಬಂದು ಕೆಟ್ಟ ಕಾಯಿಲೆ ಬಂದು ಮಕ್ಕಳಿಗೆಲ್ಲ ಬಂದುಬಿಟ್ಟು ಎಲ್ಲ ಹಾಸ್ಪಿಟ್ಲು ಭರ್ತಿ ಆಗ್ತವೆ, ಎಲ್ಲ ಕ್ಲಿನಿಕ್ಗಳು ಭರ್ತಿ ಆಗ್ತವೆ. ಇದು ಯಾಕೆ ಆಗ್ತಾಯಿದೆ, ಯಾಕೆ ಬಿಡ್ತದೆ, ಯಾಕೋಸ್ಕರ ಆಗ್ತಾಯಿದೆ ಅಂದರೆ ಇದಕ್ಕೋಸ್ಕರನೇ. ಯಾವುದು ಈ ಸೊಳ್ಳೆ ಕಾಟ, ಈ ಗಬ್ಬು ವಾಸನೆ, ಕ್ಲೀನಿಂಗ್ಸ್ ಇಲ್ಲ, ಸ್ವಚ್ಛತೆ ಇಲ್ಲ. ಬಟ್ ಇಲ್ಲಿ ಯಾರಿಗೆ ಕೇಳಂಗಿಲ್ಲ ರೀ. ಇಲ್ಲಿ ಒಂಥರ ಈ ನಗರಸಭೆ ಈ ಕೆಲಸ ಏನು ಗೊತ್ತಾ, ತೊಗೊಳಕ್ಕೆ ದರ್ಬಾರ. ನಿಮ್ಮ ಹೆಸರು? ನನ್ನ ಹೆಸರು ವಾಜಿದ್.